ಆದ್ರೆ ನಾವು ಪ್ರಮುಖವಾಗಿ ಹೇಳಿದಂತ ವಿಚಾರಗಳನ್ನ ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾನು ಪತ್ರ ತೋರಿಸಿ ಪ್ರೆಸ್ ಮೀಟ್ ತೋರಿಸಿ ಅದನ್ನೆಲ್ಲ ಹೇಳಿದೆ. 60% ಸರ್ಕಾರ ಕಮಿಷನ್ ತಗೊಂತೈತೆ, ನಾವೆಲ್ಲ ಸ್ಟ್ರೈಕ್ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀರಿ, ಇದು ರಾಜ್ಯಕ್ಕೆ ಹಾನಿ ಆಗ್ತತೆ. ಇದ್ರ ಬಗ್ಗೆ ತಾವು ಚಕಾರನೇ ಎತ್ತಲಿಲ್ಲ. ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದ್ರು. 5 ದಿನ ಆಗೈತೆ ಅಧ್ಯಕ್ಷ. ಎಷ್ಟು ದಿನ ಬೇಕು? ಅದಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಷ್ಟು ದಿನಗಳು, ಎಷ್ಟು ವರ್ಷಗಳು ಬೇಕು? ಇದು ಅಧಿವೇಶನ ನಡೀತಾ ಇದೆ, ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ. ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ ಚೀಟಿ ಕಳಿಸ್ತಾರಲ್ಲ, 1 ನಿಮಿಷದ ಕೆಲಸ ಮುಖ್ಯಮಂತ್ರಿಗಳು. ಅಲ್ಲೇ 8 ಚೀಫ್ ಇದಾರೆ, ಅಲ್ಲೇ 1 ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ. ನಾನ್ ಸುಳ್ಳು ಹೇಳದ್ನ? ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ. ಹೌದು, ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು. ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡ್ಲಿಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತೇ ಹೇಳಲಿಲ್ಲ. ಅಲ್ಲಿ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ದುಡ್ಡೆಲ್ಲ ಹೋಯ್ತು 5,000, ಅದ್ರ ಬಗ್ಗೆ ನಿಮ್ದು ಉತ್ತರ ಇಲ್ಲ. ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ, ಇದು ಒಂಥರ ಇಲ್ಲಗಳ ಸರ್ಕಾರ. ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿಸಿದ್ದಾರೆ. ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ, ರಾಜ್ಯದ ಜನತೆಗೆ ದ್ರೋಹ ಬಗೆತಾರೆ ಅಂತ ವಾಕೌಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ.